ನಮಸ್ಕಾರ ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರಿ. ತಪ್ಪಿದ ಭಾರಿ ಅನಾಹುತ. ಹೌದು, ಇಂದು ರಾಮದುರ್ಗ ತಾಲೂಕಿನ ಚಿಲುಮೂರು ಗ್ರಾಮದಿಂದ ರಾಮದುರ್ಗಕ್ಕೆ ಹೊರಟಿದ್ದ ಬಸ್ ಒಂದು ಕಂದಕಕ್ಕೆ ಉರುಳಿದ ಘಟನೆ ನಡೆದಿದ್ದು, ಈ ಒಂದು ಘಟನೆಯಲ್ಲಿ ಯಾವುದೇ ರೀತಿ ಪ್ರಾಣಹಾನಿ ಆಗಲಿ, ಯಾವುದೇ ಒಂದು ಅಪಘಾತ ಆಗಿಲ್ಲ. ಬೆಳಗ್ಗೆ ಚಿಲುಮೂರು ಗ್ರಾಮದಿಂದ ರಾಮದುರ್ಗ ಕಡೆಗೆ ಹೊರಟಿದ್ದ ಬಸ್ಸು ಚಿಲುಮೂರು ಗ್ರಾಮದಿಂದ ಸ್ವಲ್ಪ ದೂರ ಕ್ರಮಿಸುತ್ತಲೇ ಕಂದಕಕ್ಕೆ ಉರುಳಿದ ಘಟನೆ ಜರುಗಿದ್ದು, ಈ ಬಸ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು ಯಾವುದೇ ರೀತಿಯ ತೊಂದರೆಗಳು ಆಗಿಲ್ಲ. ಆದರೂ ಕೂಡ ಇಲ್ಲಿನ ಗ್ರಾಮಸ್ಥರ ಅಳಲು ಏನೆಂದರೆ, ರಸ್ತೆ ಚಿಕ್ಕದಾಗಿದೆ, ರಸ್ತೆ ಅಗಲವಾದರೆ ಇಂಥ ಯಾವುದೇ ಆಕ್ಸಿಡೆಂಟ್ಗಳಾಗಲಿ ಅನಾಹುತಗಳಾಗಲಿ ಸಂಭವಿಸುವುದಿಲ್ಲ. ಆದ್ದರಿಂದ ಇನ್ನಾದರೂ ಇಲ್ಲಿನ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಆ ಒಂದು ರಸ್ತೆ ಅಗಲೀಕರಣಕ್ಕೆ ಮುಂದಾಗಬೇಕಿದೆ ಎಂದು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕಿದರು. ಇದ್ರ ಬಗ್ಗೆ ನೀವು ರಾಮದುರ್ಗ ಶಾಸಕರಿಗೆ ಹೇಳಿದ್ರೆ ಹೇಳಿಲ್ಲ, ಹೇಳ್ಬೇಕಾಗಿತ್ತು. ಅಲ್ಲ, ಬಗಾನ ಅಪಘಾತ ಆಗಿತ್ತಂದ್ರೆ ಅವಾಗ ಹೇಳೋರು, ನೀವು ಮೊದಲೇ ಹೇಳಬೇಕು. ಈಗ ಅಕ್ಕ ತಮ್ಮದು ಗೊತ್ತಾಗಿಲ್ಲ, ಹಾಂ ಆಕಸ್ಮಿಕ ಅದ, ಹಾಂ ಆದದ್ದು ಆಕಸ್ಮಿಕ ಆಗೈತಿ. ಇನ್ನು ನಾವು ಮುಂಜಾಗ್ರತಾ ಹೋಗಿ ಹೇಳ್ತೀವಿ, ಶಾಸಕರ ಮುಂದೆ ಹೇಳಿ ಬರ್ತೀವಿ. ಈ ಶಾಲಾ ಮಕ್ಕಳು ಒಳ್ಳೆ ಮೇಲೆ ನಮಗೆ ತಿರ್ಗಾ ಮರ್ಗ ಹೇಳ್ತಾರೆ, ಪಂಚಾಯತಿಯವರು ಅದನ್ನು ಪೀಕ್ ಜಾಲಿನೂ ಕಟ್ಸಂಗಿಲ್ಲ, ಅದೇನಾದ್ರು ತೊಂದರೆ ಆದ್ರೂ ಅದನ್ನು ಗಟ್ರ ಮಾಡ್ಸಂಗಿಲ್ಲ ಅಂತಾರೆ. ನೀವು ಒಳಗೆ ಒಂದಷ್ಟು ಅಡೆ ಕಡ್ದಾರ, ರೋಡ ಅಗಲೀಕರಣ ಮಾಡ್ಯಾರ. ಹಾಂ, ಅಲ್ಲ ಪೀಕ್ ಜಾಲಿ ಕಡ್ದ ಸ್ವಚ್ಛ ಮಾಡ್ಯಾರ. ಮತ್ತು ಈಗ ಅಲ್ಲ ನೀವು ನೋಡ್ಬೋದು, ಈಗ ಇದನ್ನು ಸರಿ ಮಾಡಿಸ್ತೀರಾ ಶಾಸಕರಿಗೆ ಹೇಳಿ? ಹೌದು,